ದತ್ತಾತ್ರೇಯ ಪಾಟೀಲರು ಬಹಳ ಕ್ರಿಯಾಶೀಲ ಆದರ್ಶದಂಥ ವ್ಯಕ್ತಿತ್ವವನ್ನು ಹೊಂದಿದಂಥವರು. ಯಾವಾಗಲೂ ಜನರ ಮಧ್ಯದಲ್ಲಿದ್ದು ತಮ್ಮ ಅಧಿಕಾರದ ಅವಧಿಯಲ್ಲಿ ಭಾಳಷ್ಟು ಜನಹಿತ ಕಾರ್ಯಗಳನ್ನು ಮಾಡಿದ್ದಾರೆ. ರಾಜಕೀಯದಲ್ಲಿ ಏಳು ಬೀಳು ಇರುವುದು ಸಹಜ. ಅವುಗಳಿಗೆ ಅಂಜದೆ ಅಳುಕದೆ ಗಟ್ಟಿಯಾದಂಥ ಹೆಜ್ಜೆಯನ್ನು ಇಟ್ಟರೆ ಮತ್ತೆ ಒಳ್ಳೆಯ ಅವಕಾಶ ಅವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಪ್ರಾಪ್ತ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ಯಾರೂ ಕೂಡ ಅವರ ಅಭಿಮಾನಿಗಳು ಧೃತಿಗೆಡದೆ ಒಂದು ಸಂಕಲ್ಪ ಶಕ್ತಿಯನ್ನು ಹೊಂದಿ ಅವರಲ್ಲಿರುವಂಥ ಕ್ರಿಯಾತ್ಮಕ ಶಕ್ತಿಯನ್ನು ಬೆಳೆಸುವಂಥ ಕೆಲಸ ಮಾಡಿದರೆ ಭಾಳಷ್ಟು ಒಳ್ಳೆಯದಾಯಿತು. ಅಂಥ ಉತ್ಸಾಹಿಯುವ ರಾಜಕಾರಣಿಗಳ ಮೇಲೆ ರಂಭಾಪುರಿ ಜಗದೊಳವರ ಆಶೀರ್ವಾದ ಯಾವಾಗಲೂ ಕೂಡ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಇಷ್ಟೆಲ್ಲ ಆದ್ಮೇಲೆ ಈ ದತ್ತಾತ್ರೇಯ ಪಾಟೀಲ್ ಬೆಂಬಲಿಗರು ಮಠಗಳ ಬಾಗಿಲನ್ನ ತಟ್ತಾರೆ. ಅಪೋರೆ ನೀವೊಂದು ವಿಡಿಯೋ ಮಾಡ್ರಿ ನಮ್ಮ ಪರವಾಗಿ, ಅಪೋರೆ ನೀವೊಂದು ವಿಡಿಯೋ ಮಾಡ್ರಿ ಪರವಾಗಿ ಅಂತ. ಮಠಾಧೀಶರು ಅಸಹಾಯಕರಾಗಿ ಇವರ ಕುರಿತಂತೆ ಒಂದು ವಿಡಿಯೋಗಳನ್ನ ಮಾಡಿದ್ದಾರೆ. ನಾನು ಈ ಅಪ್ಪುಗೌಡ ಪಾಟೀಲ್ ಕೇಳಕ್ಕೆ ಬಯಸ್ತಾ ಇದ್ದೀನಿ, ನೀವು ಯಾವಾಗಿನಿಂದ MLA ಆಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು, 2000 ಬಹುಶಃ ಬೈ ಎಲೆಕ್ಷನ್ ನಿಮಗೆ BJP ಟಿಕೆಟ್ ಕೊಡಲಿಲ್ಲ, JDSಗೆ ಹೋದ್ರಿ. ಆವಾಗ್ಲಿಂದ ಇವಾಗಿನವರೆಗೂ ನಿಮಗೆ ಸುಲ್ಫಲ್ ಮಠದ ಶ್ರೀಗಳು ಆತ್ಮೀಯರಾಗಿ ಇದ್ದಾರೆ, ಇಲ್ಲಿವರೆಗೂ ಇದ್ದಾರೆ. ಅನೇಕ ಸ್ವಾಮಿಗಳ ವಿಡಿಯೋಗಳನ್ನ ನೀವು ನಿಮ್ಮ ಪರವಾಗಿ ಸಂದೇಶ ಕೊಟ್ಟು ಸ್ವಾಮಿಗಳ ಕಡೆಯಿಂದ ಮಾಡಿಸಿದ್ರಿ. ನಿಮ್ಮಿಂದ ಅನುದಾನ ತೆಗೆದುಕೊಂಡಂತಹ ಈ ಸ್ವಾಮಿಗಳು ನಿಮಗೆ ಯಾಕೆ ನಿಮ್ಮ ಪರವಾಗಿ ಯಾಕೆ ವಿಡಿಯೋ ಮಾಡಲಿಲ್ಲ? ಇದು ಎಲ್ಲ ಮಠಾಧೀಶರು ತಿಳ್ಕೊಳ್ಬೇಕಾಗತ್ತೆ. ನನಗೆ ಕೇಳಿದರು, ಅವ್ರ ಆತ್ಮೀಯರು ಸುಲ್ಫಲ್ ಶ್ರೀಗಳೇ ಇದ್ದಾರೆ, ನೀವು ಅಲ್ಲೇ ಹೋಗಿ ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ತಗೊಳ್ರಿ ಅಂತ ನಾವು ಹೇಳಿದ್ವಿ. ಅವ್ರು ಹೇಳಿದ್ರಂತೆ, ಇಲ್ಲ ಇಲ್ಲ ಇಂಥವಕ್ಕೆಲ್ಲ ಆಂದೋಲನ ಮುದ್ದೆನೇ ರೆಡಿಯಾಗಿ ನಿಂತಾನ, ಅವನಿಗೆ ಹೇಳ್ರಿ ಅಂತ. ಅಲ್ಲ ಸರ್, ಅಲ್ಲ ತಟ್ಲಿ, ನಾನು ಹೇಳೋದು ಈ ಸುಲ್ಫಲ್ ಸ್ವಾಮಿಗಳದ್ದು ಒಂದು ವಿಡಿಯೋ ಮಾಡಿಸಿರ್ಲ, ಇವ್ರ ಕಡೆಯಿಂದ ಯಾಕೆ ಮಾಡಿಸೋದಿಲ್ಲ? ಇದು ಎಲ್ಲ ಕಡೆಯಿಂದ ಇವ್ರು ನಿಮ್ಮಿಂದ ಅತಿ ಹೆಚ್ಚು ಅನುದಾನವನ್ನು ಪಡೆದಂತಹ ಒಬ್ಬ ಶ್ರೀಗಳು. ಯಾಕೆ ಅಂದ್ರೆ ನಿಮಗಿಂತಲೂ ಹೆಚ್ಚಿಗೆ ಹಿಂದಿನ ಒಬ್ಬ ಮಂತ್ರಿಗಳು ಅವ್ರಿಗೆ ಬೇಕಾಗಿದ್ದವರು. ಆ ದೊಡ್ಡ ಸಭೆಯಲ್ಲಿ ಮಾಜಿ ಶಾಸಕರು ಮಾತಾಡ್ತಾರೆ, ಹಿಂದೊಬ್ಬ ಮುಸ್ಲಿಂ ಲೀಗ್ನ ಶಾಸಕರಿದ್ರು, ಮಂತ್ರಿಗಳಿದ್ರು, ಅವ್ರು ಕಲಬುರ್ಗಿಯನ್ನ ಛೋಟಾ ಪಾಕಿಸ್ತಾನ್ ಮಾಡ್ತೀನಿ ಅಂತ. ಇದು ಆ ಸಮಯದಲ್ಲಿ ಸಾಕಷ್ಟು ಗುಲ್ಲೆಬ್ಬಿತ್ತು. ಇವರ ಮಾತಿನ ವಿವರಣೆಯನ್ನ ಇವತ್ತಿಗೂ ಕೂಡ ಗುಪ್ತಚರ ಇಲಾಖೆಯಲ್ಲಿ ರೆಕಾರ್ಡ್ ಇದೆ. ಇವರು ಅಷ್ಟೇ ಅಲ್ಲ, ಆ ಮಾಜಿ ಮಂತ್ರಿಗಳು ಸರ್ದಾರ್ ವಲ್ಲಭಭಾಯಿ ಪಟೇಲರ ಪುತ್ಥಳಿ ಅನಾವರಣಕ್ಕೂ ಕೂಡ ವಿರೋಧ ಮಾಡಿದಂತ ವ್ಯಕ್ತಿ ಅವರು. ಹೀಗಿದ್ದಾಗ ಅವರು ಜೀವಂತ ಇದ್ದಾಗ ಇದೇ ದತ್ತಾತ್ರೇಯ ಪಾಟೀಲ್ ಅವ್ರ ಜೊತೆಗೆ ಹೋಗಿ ರಿಬ್ಬನ್ ಕತ್ತರಿಸಿದ್ದಾರೆ. ಏನ್ ನೀವು ಪಾಕಿಸ್ತಾನ್ ಮಾಡ್ತೀನಿ ಅಂತ ಹೇಳಿದ್ರಿ, ನಾನು ನಿಮ್ ಜೊತೆ ಬರಲ್ಲ ಅಂತ ಯಾಕೆ ನಿಲ್ಲಲಿಲ್ಲ ಅವರು? ಮರಣ ಹೊಂದಿದ ಮಂತ್ರಿಯ ವಿರುದ್ಧ ಮಾತನಾಡದೆ ಇವತ್ತಿನ ದಿನ ಜೀವಂತ ಇದ್ದಂತಹ ವ್ಯಕ್ತಿ ಕ್ಷಣ ಕ್ಷಣಕ್ಕೂ ಕೂಡ ಸಂಘ ಪರಿವಾರಕ್ಕೆ, ಹಿಂದೂಗಳಿಗೆ ತೊಂದರೆ ಕೊಡುವಂತಹ ಮಂತ್ರಿಯ ವಿರುದ್ಧ ಧ್ವನಿ ಎತ್ತಿ ನೀವು ತಾಕತ್ತಿದ್ರೆ, ಅದನ್ನೆಲ್ಲ ಬಿಟ್ಟು ತೀರಿ ಹೋದಂತಹ ಮಂತ್ರಿಯ ವಿರುದ್ಧ ಮಾತಾಡಿದ ಏನೂ ಉಪಯೋಗ ಇಲ್ಲ ಅನ್ನುವಂತಹದ್ದು ನಮ್ಮ ಅಭಿಪ್ರಾಯ ಇದೆ. ಇದು ರಾಜಕೀಯಕ್ಕಾಗಿ, ರಾಜಕೀಯ ಲಾಭಕ್ಕಾಗಿ 3 ವರ್ಷ ಅಭಿವೃದ್ಧಿ ಆಗ್ತಾ ಇತ್ತು, ಈಗ ಅಭಿವೃದ್ಧಿ ಕುಂಠಿತ ಆಗಿದೆಯಾ? ಯಾಕೆ ಅಂದ್ರೆ ಹತ್ರ ಚುನಾವಣೆ ಬಂತಲ್ಲ, ಈಗ ನಾನು ಗುರುತಿಸ್ಬೇಕು, ನಾನು ಉಸಿರಾಡ್ತಾ ಇದ್ದೀನಿ ಅಂತ ಹೇಳಿ ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿಯಾದಂತಹ ಗೊಂದಲದ ಹೇಳಿಕೆಗಳನ್ನ ನೀಡ್ತಾ